ಇನ್ನೇನು ಕ್ರಿಸ್ಮಸ್ ಹತ್ತಿರ ಬಂದೇ ಬಿಡ್ತು. ಕ್ರಿಸ್ಮಸ್ಗೋಸ್ಕರ ವಿಶೇಷವಾಗಿ ಪ್ಲಮ್ ಕೇಕ್ ಮಾಡೋದನ್ನು ನೋಡೋಣ ಬನ್ನಿ. ಅದು ಕೂಡ ಎಗ್ಲೆಸ್ ಪ್ಲಮ್ ಕೇಕು. ಇದಕ್ಕೆ ನೋಡಿ ನಾನು ಇಲ್ಲೊಂದು ಮಿಕ್ಸಿಂಗ್ ಬೌಲ್ಗೆ ಬಾದಾಮನ್ನು ಸಣ್ಣದಾಗಿ ಕತ್ತರಿಸ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಗೋಡಂಬಿನೂ ಕೂಡ ಅಷ್ಟೇ ಸಣ್ಣ ಸಣ್ಣದಾಗಿ ಕತ್ತರಿಸ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಖರ್ಜೂರವನ್ನು ಕೂಡ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಹಾಗೆಯೇ ನಾನಿಲ್ಲಿ ಟೂಟಿ ಫ್ರೂಟಿ ಕೂಡ ಹಾಕ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ಗ್ರೀನ್ ಕಲರ್ ಕೂಡ ಹಾಕ್ಕೋಬೋದು. ಹಾಗೆಯೇ ದ್ರಾಕ್ಷಿಯನ್ನು ಕೂಡ ಕಪ್ಪು ದ್ರಾಕ್ಷಿ ಹಾಗೆಯೇ ಕೆಂಪು ದ್ರಾಕ್ಷಿ ಎರಡನ್ನು ಹಾಕ್ಕೊಂಡಿದ್ದೀನಿ. ಇದಕ್ಕೆ ನೋಡಿ ಪಲ್ಪಿ ಆರೆಂಜ್ ಜ್ಯೂಸ್ ಸಿಗುತ್ತಲ್ಲ ಅದನ್ನು ಬಳಸಬೇಕಾಗತ್ತೆ. ವೈನ್ ಹಾಕಿ ಮಾಡ್ತಾರೆ, ನಾನಿಲ್ಲಿ ವೈನ್ ಬಳಸ್ತಾ ಇಲ್ಲ, ಜಸ್ಟ್ ಪಲ್ಪಿ ಆರೆಂಜ್ ಜ್ಯೂಸಿಂದ ಮಾಡ್ಕೋಬೋದು. ಇದನ್ನು ಒಂದು 2 ಗಂಟೆ ಅಥವಾ ಓವರ್ನೈಟ್ ನೆನೆಯಕ್ಕೆ ಬಿಡೋಣ. ನಾನಲ್ಲಿ 2 ಗಂಟೆ ಬಿಡ್ತಾ ಇದ್ದೀನಿ. ಅಷ್ಟರೊಳಗೆ ನೋಡಿ ನಾನಿಲ್ಲಿ ಒಂದು ಕ್ಯಾರಮಲ್ ಜ್ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಶುಗರ್ ಕ್ಯಾರಮಲ್ ವಾಟರ್ ಮಾಡ್ಕೊಳ್ತಾ ಇದ್ದೀನಿ. ಕ್ಯಾರಮಲ್ ವಾಟರ್ಗೆ ನಾನಿಲ್ಲಿ ಒಂದು ಪಾತ್ರೆಗೆ 1.5 ಕಪ್ ಆಗೋಷ್ಟು ಅಥವಾ 2 ಕಪ್ ಆಗೋಷ್ಟು ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದೇ ಒಂದು ಹನಿ ಕೂಡ ನೀರನ್ನು ಸೇರಿಸಬಾರ್ದು. ಮೀಡಿಯಮ್ ಲೋ ಫ್ಲೇಮ್ ಇಟ್ಕೊಂಡು ಇದನ್ನು ಕರಗಿಸ್ಬೇಕಾಗತ್ತೆ. ಸಕ್ಕರೆ ತಾನೇ ಕರಗುತ್ತೆ, ಕ್ಯಾರಮಲೈಸ್ ಆಗುತ್ತೆ. ಇವಾಗ ನೋಡಿ ಕರಗ್ತಾ ಇದೆ. ಯಾವ ರೀತಿ ಕರಗ್ತಾ ಇದೆ ಅಂತ, ಇದು ಪೂರ್ತಿ ಗೋಲ್ಡನ್ ಕಲರ್ ಆಗೋವರೆಗೂ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಕರಗಿಸ್ಕೊಳ್ಳಿ. ನೋಡ್ತಿರ್ಬೋದು ಇವಾಗ ಇದು ಆಲ್ಮೋಸ್ಟ್ ಆಗಿದೆ. ಇವಾಗ ಕ್ಯಾರಮಲ್ ಆಗಿದೆ. ಇದನ್ನು ಕ್ಯಾರಮಲ್ ವಾಟರ್ ಮಾಡ್ಕೊಳ್ಳೋಕ್ಕೆ ನಾನಿಲ್ಲಿ 1/2 ಕಪ್ ಆಗೋಷ್ಟು ವಾಟರ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ನೀರು ಹಾಕಿದ ತಕ್ಷಣ ಈ ಥರ ಗಟ್ಟಿ ಆಗ್ತಾ ಬರುತ್ತೆ. ಇದೇ ಥರ ಆಗುತ್ತೆ, ಪ್ರತಿಯೊಬ್ಬರು ಮಾಡಿದಾಗೂ ಕೂಡ ಇದೇ ಥರ ಆಗುತ್ತೆ. ಇದನ್ನು ಈ ಥರ ಮಾಡುವಾಗ ನೀವೇನಾದರೂ ಭಯಪಟ್ಟು ಇಷ್ಟೇ ಬಿಟ್ಬಿಟ್ರೆ ಹಾಳಾಗ ಹೋಗುತ್ತೆ. ಹಾಗಾಗಿ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಅದನ್ನು ಕರಗಿಸ್ಕೊಳ್ಬೇಕು. ಆವಾಗಲೇ ನಮಗೆ ಕ್ಯಾರಮಲ್ ವಾಟರ್ ರೆಡಿ ಆಗೋದು. ನೋಡಿ ಪೂರ್ತಿಯಾಗಿ ಕರಗಾದ್ಮೇಲೆ ಕ್ಯಾರಮಲ್ ವಾಟರ್ ರೆಡಿ ಆಗುತ್ತೆ ನಮಗೆ. ಇವಾಗ ನೋಡ್ತಿರ್ಬೋದು ಸ್ವಲ್ಪ ಥಿಕ್ ಆಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಕುದಿಸ್ಕೊಳ್ಳಿ. ಅವಾಗ ನೋಡಿ ಇವಾಗ ಕ್ಯಾರಮಲ್ ವಾಟರ್ ಕೂಡ ರೆಡಿ ಆಗುತ್ತೆ. ಇದನ್ನು ಪೂರ್ತಿ ತಣ್ಣಗೆ ಮಾಡಬೇಕು. ಇದು ತಣ್ಣಗೆ ಹಾಕಿ ಒಂದು 2 ಗಂಟೆ ಬೇಕಾಗುತ್ತೆ. ಅಷ್ಟರೊಳಗೆ ನೋಡಿ ಇದು ಕೂಡ ಪೂರ್ತಿಯಾಗಿ ನೆಂದಿರುತ್ತೆ. 1-2 ಗಂಟೆ ಆದಮೇಲೆ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇರೋದು. ಪೂರ್ತಿ ಡ್ರೈ ಫ್ರೂಟ್ಸ್ ಏನಿದೆ ಎಲ್ಲ ನೆನ್ಕೊಂಡು ಚೆನ್ನಾಗಿ ಉಪ್ಕೊಂಡಿದೆ. ಇವಾಗ ಬೇರೆದೊಂದು ಮಿಕ್ಸಿಂಗ್ ಬೌಲ್ ತೊಗೊಳ್ತಾ ಇದ್ದೀನಿ ಕೇಕ್ ಬ್ಯಾಟರ್ನ ರೆಡಿ ಮಾಡ್ಕೊಳ್ಳಿಕ್ಕೆ. ಮಿಕ್ಸಿಂಗ್ ಬೌಲ್ಗೆ ನೋಡಿ 1/4 ಆಗುವಷ್ಟು ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ 1/4 ಆಗುವಷ್ಟು ಎಣ್ಣೆಯನ್ನು ಹಾಕ್ಕೊಳ್ತೀನಿ. ಸನ್ಫ್ಲವರ್ ಆಯಿಲನ್ನು ಬಳಸ್ತಾ ಇದ್ದೀನಿ. ನೀವು ಬೇಕಿದ್ರೆ ಬೆಣ್ಣೆ ಬಳಸ್ಬೋದು. ಇದಕ್ಕೆ ಇವಾಗ ನೋಡಿ ಜರಡಿ ಮಾಡಿ ಇಟ್ಕೊಂಡಂಥ ಮೈದಾ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಹಾಲಿನ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಲಿನ ಪೌಡ್ರ್ ಹಾಕೋದ್ರಿಂದ ಒಳ್ಳೆ ಟೆಕ್ಸ್ಚರ್ ಹಾಗೆ ಟೇಸ್ಟ್ ಕೂಡ ಬರುತ್ತೆ. ಹಾಗಾಗಿ ಹಾಲಿನ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಕೊಂಡು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾವೇನು ಹಾಕಿದ್ದೀವಲ್ಲ ಹಾಲು ಮತ್ತು ಆಯಿಲ್ ಅದು ಸಾಕಾಗಲ್ಲ ಇದಕ್ಕೆ. ಇವಾಗ ಇದಕ್ಕೆ ಏನು ಮಾಡ್ತೀನಿ, ಒಂದ್ಸರಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ನಾವಿಲ್ಲಿ ನೆನೆಸಿಟ್ಟಂಥ ಡ್ರೈ ಫ್ರೂಟ್ಸ್ ವಾಟರ್ ಏನಿದೆ ನೋಡಿ, ಜ್ಯೂಸ್ ಜೊತೆ ಚೆನ್ನಾಗಿ ನೆಂದಿರುವಂಥ ಡ್ರೈ ಫ್ರೂಟ್ಸ್ ಜ್ಯೂಸು ಅದನ್ನು ಕೂಡ ಡ್ರೈ ಫ್ರೂಟ್ಸ್ ಸಮೇತನೇ ಹಾಕ್ಕೊಳ್ತಾ ಇದ್ದೀನಿ. ನೀವು ನೋಡ್ತಿರ್ಬೋದು. ಸೊ ಪೂರ್ತಿ ಚೆನ್ನಾಗಿ ನೆಂದಿದೆ, ತುಂಬ ಚೆನ್ನಾಗಾಗುತ್ತೆ. ನೋಡಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಕೂಡ ಪೂರ್ತಿ ಮೈದಾ ಏನು ಹಾಕಿರ್ತೀವಿ ಹಿಟ್ಟು ಅದು ಗಂಟುಗಳಿಲ್ಲದೆ ಇರೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ಪ್ಯಾಚುಲಾಯಿಂದ. ನಾನಿಲ್ಲಿ ಇದಕ್ಕೆ ನೋಡಿ ಚಕ್ಕೆ ಪೌಡ್ರನ್ನು ಕ್ರಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಿರ್ಬೋದು. ನಿಮ್ಮ ಹತ್ರ ಚಕ್ಕೆ ಪೌಡ್ರ್ ಏನಾದರೂ ಇದ್ದರೆ ಅದನ್ನು ಕೂಡ ಒಂದು ಪಿಂಚ್ ಆಗೋಷ್ಟು ಹಾಕ್ಕೊಳ್ಳಿ. ಚಕ್ಕೆ ಪೌಡ್ರನ್ನ ಈ ಪ್ಲಮ್ ಕೇಕ್ಗೆ ವಿಶೇಷವಾಗಿ ಬಳಸ್ತಾರೆ. ತುಂಬ ಚೆನ್ನಾಗಿ ಫ್ಲೇವರ್ ಬರುತ್ತೆ, ಟೇಸ್ಟ್ ಬರುತ್ತೆ ತಿನ್ನೋವಾಗ. ನೀವೇನಾದರೂ ಪ್ಲಮ್ ಕೇಕ್ ತಿಂದರೆ ಗೊತ್ತಿರುತ್ತೆ. ಇದನ್ನು ಕ್ರಸ್ಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ ಚಕ್ಕೆಯನ್ನು. ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಆಯಿತು ಬ್ಯಾಟರ್. ಇವಾಗ ಇದಕ್ಕೆ ತಣ್ಣಗಾಗಿರುವಂಥ ಕ್ಯಾರಮಲ್ ವಾಟರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಪೂರ್ತಿ ತಣ್ಣಗಾಗಿರುವಂಥ ಕ್ಯಾರಮಲ್ ವಾಟರ್ ಇದು. ಇದನ್ನು ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವೀಟ್ನೆಸ್ ಕೊಡುವಂಥದ್ದು ಇದೆ ಈ ಪ್ಲಮ್ ಕೇಕ್ನಲ್ಲಿ. ಇದನ್ನು ಕ್ಯಾರಮಲ್ ಹಾಕೋದಕ್ಕೆ ಕಾರಣ ಏನಂದರೆ ಕಲರ್ ಚೇಂಜ್ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಡೈರೆಕ್ಟಾಗಿ ಸಕ್ಕರೆ ಹಾಕೋದ್ರಿಂದ ಅಷ್ಟೇನು ಚೆನ್ನಾಗಿ ಬರೋಲ್ಲ ಕಲರ್ ಪ್ಲಮ್ ಕೇಕ್ದು. ಹಾಗಾಗಿ ಸ್ವಲ್ಪ ಕ್ಯಾರಮಲ್ ಮಾಡಿ ಹಾಕೊಳ್ಳೋದು. ಇವಾಗ ನೋಡಿ ಬೇಕಿಂಗ್ ಪೌಡರ್ 1 ಟೀ ಸ್ಪೂನ್ ಅಷ್ಟು, ಬೇಕಿಂಗ್ ಸೋಡಾ ಅರ್ಧ ಟೀ ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ. ಹಾಗೆ 1 ಚಿಟಿಕೆ ಆಗೋಷ್ಟು ಉಪ್ಪನ್ನು ಕೂಡ ಸೇರಿಸ್ಕೋಬೇಕು ಟೇಸ್ಟ್ಗೋಸ್ಕರ. ನೆನಪಿರಲಿ, ಈ ಮೆಜರ್ಮೆಂಟ್ಸ್ ಏನಿದೆ ನೋಡಿ ಕೇಕ್ ಮಾಡುವಂಥ ಟೈಮಲ್ಲಿ ಇವು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಕೈ ಸಿಕ್ಕಂಗೆ ಎಷ್ಟೆಷ್ಟು ಹಾಕಿಬಿಟ್ರೆ ಕೇಕ್ ಖಂಡಿತವಾಗ್ಲೂ ಚೆನ್ನಾಗಿ ಬರೋಲ್ಲ. ಮೆಜರ್ಮೆಂಟ್ಸ್ ಇದ್ರೇ ಕೇಕ್ ಮಾಡೋಕ್ಕೆ ಪರ್ಫೆಕ್ಟಾಗಿ ಕೇಕ್ ಮಾಡೋಕ್ಕೆ ಬರೋದು. ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನೋಡಿ ಪ್ರೀ ಹೀಟ್ಗೆ ಇಟ್ಟಿದ್ದೀನಿ ಒಂದು ಕಡಾಯಿಯನ್ನು. ಅಷ್ಟರೊಳಗೆ ನಾವು ಕೇಕ್ ಟಿನ್ನು ಕೂಡ ನಾನು ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ, ಬಟರ್ ಪೇಪರೆಲ್ಲ ಹಾಕ್ಕೊಂಡು. ಇವಾಗ ಈ ಬ್ಯಾಟರ್ ಏನಿದೆ ನೋಡಿ 2 ಟಿನ್ಗೆ ಆಗುವಷ್ಟು ಬ್ಯಾಟರ್ ಇದೆ ನನ್ನ ಹತ್ರ. 2 ಕೇಕ್ ಟಿನ್ಗೆ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಕೇಕ್ ಟಿನ್ಗೆ ನಾನು ಎಣ್ಣೆಯನ್ನು ಗ್ರೀಸ್ ಮಾಡಿಕೊಂಡು ಬಟರ್ ಪೇಪರ್ ಹಾಕ್ಕೊಂಡಿದ್ದೀನಿ. ನಿಮ್ಮ ಹತ್ರ ಬಟರ್ ಪೇಪರ್ ಇಲ್ಲ ಅಂದರೆ ಮೈದಾನ ಡಸ್ಟ್ ಮಾಡಿಕೊಂಡು ಉದುರಿಸ್ಕೊಂಡು ಅದನ್ನು ಡಸ್ಟ್ ಮಾಡಿ ತೆಗೆದುಬಿಡಿ. ಆವಾಗ ಅದು ಬಟರ್ ಪೇಪರ್ ಥರ ವರ್ಕ್ ಆಗುತ್ತೆ. ಹಾಗಾಗಿ ನೋಡಿ ಇವಾಗ ಟ್ಯಾಪ್ ಮಾಡಿಕೊಂಡು ಪ್ರೀ ಹೀಟ್ ಆಗಿರುವಂಥ
ಒಂದು ಕಡಾಯಿಗೆ ನಾನಿಲ್ಲಿ ಪ್ಲೇಸ್ ಮಾಡ್ಕೊಳ್ತಾ ಇದ್ದೀನಿ ಕೇಕ್ ಟಿನ್ನನ್ನು. ಯಾವಾಗಲೂ ನೀವು ಕೇಕ್ ಮಾಡಬೇಕಂದ್ರೆ ಕಡಾಯಿ ಯಾವಾಗಲೂ ಪ್ರೀ ಹೀಟ್ ಆಗಿರಬೇಕು, ಅಂದರೆ ಮೊದಲೇ ಕಾಯ್ದಿರೋಂಥ ಕಡಾಯಿಗಳಲ್ಲಿ ಇಟ್ಕೋಬೇಕಾಗುತ್ತೆ. ಇವಾಗ ನೋಡಿ 40ರಿಂದ 45 ನಿಮಿಷ ಇದನ್ನು ಮೀಡಿಯಮ್ ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ಬೇಕು ಕೇಕನ್ನು. ಇವಾಗ 15 ನಿಮಿಷ ಆದಮೇಲೆ ನಾನಲ್ಲಿ ಮೇಲ್ಗಡೆ ಡೆಕೋರೇಷನ್ ಮಾಡ್ಕೊಳ್ಳೋಕ್ಕಂತ ತೆಗೆದಿದ್ದೀನಿ, ಓಪನ್ ಮಾಡಿದ್ದೀನಿ ಲಿಡ್ಡನ್ನು. ಗೋಡಂಬಿ, ದ್ರಾಕ್ಷಿ, ನಾವು ಏನೇನು ಡ್ರೈ ಫ್ರೂಟ್ಸ್ ಯೂಸ್ ಮಾಡಿದ್ದೀವಲ್ವ ಅದೆಲ್ಲ ಮೇಲ್ಗಡೆ ಈ ಥರ ಡೆಕೋರೇಷನ್ಗೆ ಚೆನ್ನಾಗಿ ಕಾಣಿಸ್ಲಿ ಅಂತ ಈ ಟೈಮಲ್ಲಿ 15 ನಿಮಿಷ ಆದಮೇಲೆ ನಾವಿಲ್ಲಿ ಹಾಕೋಬೇಕಾಗುತ್ತೆ. ಯಾಕಂದರೆ ಮೊದಲೇ ಹಾಕ್ಕೊಂಡ್ರೆ ಒಳಗಡೆ ಹೋಗಿಬಿಡುತ್ತೆ. ಹಾಗಾಗಿ ನಾನು ಈ ಮೊದಲು ಮಾಡಿರೋದ್ರಿಂದ ಗೊತ್ತಿದೆ ನನಗೆ. ಹಾಗಾಗಿ 15 ನಿಮಿಷ ಆದಮೇಲೆ ಹಾಕ್ಕೊಂಡು ಮತ್ತೆ ನಾನು 30 ನಿಮಿಷ ಬೇಯಿಸ್ಕೊಂಡಿದ್ದೀನಿ. ಬೇಯಿಸ್ಕೊಂಡಾದ್ಮೇಲೆ ನೋಡಿ ಒಂದು ಸ್ಟಿಕ್ಕನ್ನು ಈ ಥರ ಚುಚ್ಚಿ ನೋಡಿದ್ರೆ ಅದಕ್ಕೆ ಅಂಟ್ಕೊಳ್ಳಿಲ್ಲ ಅಂದರೆ ಕೇಕ್ ಚೆನ್ನಾಗಿ ರೆಡಿಯಾಗಿದೆ ಅಂತ ಅರ್ಥ. ನಾನೀವಾಗ ಇದನ್ನು ಕೇಕ್ ಟಿನ್ನ ತೆಗೆದು ಇದನ್ನು ರೆಸ್ಟ್ ಮಾಡೋಕ್ಕೆ ಇಡ್ತೀನಿ. ಅಂದರೆ 1 ಗಂಟೆ ಅಂದರೆ ಪೂರ್ತಿ ತಣ್ಣಗಾಗಕ್ಕೆ ಬಿಡಬೇಕು. ಒಂದು ಮೇಲ್ಗಡೆ ಒಂದು ಬಟ್ಟೆಯನ್ನು ಮುಚ್ಚಿಬಿಟ್ಟು ಬಿಟ್ಬಿಡಿ 1-2 ಗಂಟೆ. ಅದಾದಮೇಲೆ ಚೆನ್ನಾಗಿ ತಣ್ಣಗಾದಮೇಲೆ ಕೇಕು ಇದನ್ನು ತೆಗಿಬೇಕು. ನೋಡಿ ಚಾಕುವಿಂದ ಎಡ್ಜಸ್ನ ಕಟ್ ಮಾಡಿ ಇದನ್ನು ಅನ್ಮೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ. ಯಾರ್ಯಾರು ವಿಡಿಯೋಸ್ ನೋಡ್ತಾ ಇದ್ದೀರೋ ನಿಮ್ಮೆಲ್ಲರಿಗೂ ಹ್ಯಾಪಿ ಕ್ರಿಸ್ಮಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಕ್ರಿಸ್ಮಸ್ ಇರೋದ್ರಿಂದ ವಿಶೇಷವಾಗಿ ಒಂದು ರೆಸಿಪಿ ಮಾಡೋಣ ಅಂತ ಮಾಡಿದೆ. ನೀವು ಕೂಡ ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳಿಗೆ ಮಾಡಿಕೊಡಿ, ತುಂಬ ಚೆನ್ನಾಗಿರುತ್ತೆ, ತುಂಬ ಇಷ್ಟಪಟ್ಟು ತಿಂತಾರೆ. ನೋಡ್ತಿರ್ಬೋದು ನಾನು ಅನ್ಮೋಲ್ಡ್ ಮಾಡಿದ್ದೀನಿ. ತುಂಬ ಫ್ಲಫಿಯಾಗಿ ಸ್ಪಾಂಜಿಯಾಗಿ ಬಂದಿತ್ತು. ನೀವು ಕೂಡ ಖಂಡಿತ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಇವತ್ತಿನ ಈ ರೆಸಿಪಿ ಖಂಡಿತ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿರೋ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಮತ್ತೆ ಸಿಗ್ತೀನಿ ಮತ್ತೊಂದು ರೆಸಿಪಿಯೊಂದಿಗೆ. ಬಾಯ್.